ಆಮೇಲೆ ದೇವರು ಅದನ್ನ ತಲೆ ಒಳಗೆ ಇಟ್ಕೊಂಡು ಹೋಗಿ ಹೊರಕಾಯ ಪ್ರವೇಶ ಅಂತ ಒಂದು ಹೊರಕಾಯ ಅಂದ್ರೆ ಇನ್ನೊಂದು ದೇಹದೊಳಗೆ ಪ್ರವೇಶ ಮಾಡೋದು. ಇದೊಂದು ವಿದ್ಯೆ. ಸ್ವಲ್ಪ ಎಲ್ಲರೂ ಮಾಡಿ ಅವನು ಮನುಷ್ಯ ಬರ್ತಾನೆ, ಬಂದು ಹೋಗಿ ರಾಜ ದರ್ಬಾರ ಕೂತಿರ್ತಾನೆ, ಅವನು ಹೋಗಿ ಬೆಟ್ಟ ಆಗ್ತಾನೆ. ನಾನು ಸರ್ಕಾರಿ ಪ್ರವೇಶ ವಿದ್ಯಾ ಕಲಿತೀನಿ ರಾಜ, ನಿನ್ನ ಮಗನಿಗೆ ರಾಜಕುಮಾರನಿಗೆ ಅದು ವಿದ್ಯಾ ಕಲಿಸ್ಲಿಕ್ಕಂತ ಬಂದೀನಿ ನಾನು. ಸರ್ಕಾರಿ ಪ್ರವೇಶನ ಭಾರಿ ಇದಲ್ಲ, ಕಲಿಸಪ್ಪ ನನ್ನ ಮಗನಿಗೆ ಕಲಿಸು ಅಂತ. ಆದ್ರೆ ಅದಕ್ಕೆ 6 ತಿಂಗಳ ಅವಧಿ ಬೇಕು. ಒಂದು ಅದು ಸಪ್ರೇಟ್ ಅದಕ್ಕೊಂದು ಮನೆ ಬೇಕು. ಅದನ್ನೆಲ್ಲ ನೀ ತಯಾರು ಮಾಡ್ಕೊಡು, ನಾನು ರೊಕ್ಕ ಬೇಕು ಹಂಗೆ ಏನಂತ ಮಾಡ್ಕೊಡ್ತೀನಿ. ಸರ್ಕಾರಿ ಪ್ರವೇಶ ವಿದ್ಯಾ ಬರಲಿ ನಾನು ಆಮೇಲೆ ಹ್ಞೂ ಅಂತಾನವ ರಾಜನ ತಯಾರಾಗ್ತಾನೆ, ನಾವು ಕೆಲಸವನ್ನು ತಯಾರಾಗ್ತಾನೆ. ಒಂದು ಅದಕ್ಕೊಂದು ಸಪ್ರೇಟ್ ಮನೆ ಕಟ್ಟಬೇಕು, ನನಗೆ ಪರವಾನಗಿ ಕೊಡೋದು. ಪ್ರಧಾನಿ ಕೇಳ್ದ, ಹೋಗಪ್ಪ ಪ್ರಧಾನಿ ಅವನು ಏನೇನು ಬೇಕು ಅನುಕೂಲ ಬೇಕೆಲ್ಲ ಮಾಡಿಕೊಡು ಅಂತ. ಫ್ಯಾನ್ ಹತ್ರ ಹೋಗ್ಬೇಡ. ಆಮೇಲೆ ಪ್ರಧಾನಿ ಮಗ ಏನು ಮಾಡ್ತಾನೋ ಕುಹಕ ಬುದ್ಧಿಯಿಂದ ಇವ ಎಲ್ಲೇ ಅವರಪ್ಪ ಎಲ್ಲೇ ಮನೆ ಕಟ್ಟಿಸ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತಾನೋ, ಎಲ್ಲಿ ಆ ಸರ್ಕಾರಿ ವಿದ್ಯಾ ಪ್ರವೇಶ ಕಲಿಸ್ಲಿಕ್ಕೆ ಜಾಗ ಮಾಡ್ಕೊಡ್ತಾನೋ ಅಲ್ಲಿ ಇವನು ಹೋಗಿ ನಿಂದಿರ್ತಿರ್ತಾನೆ ಅಪ್ಪನ ಹತ್ರ. ಆಮೇಲೆ ಅದ್ರೊಳಗೆ ಒಂದು ಸಣ್ಣ ಹೋಲ್ ಮಾಡ್ತಾನೆ, ಹೊರಗಿನ ಕಂಪೌಂಡ್ ಒಂದು ಹೋಲ್, ಒಳಗಿನ 2ನೇ ಲೇಯರ್ ಅಲ್ಲೊಂದು ಹೋಲು. ಅಲ್ಲಿ ನೋಡಿದ್ರೆ ಒಳ ತನಕ ಎಲ್ಲ ಕಾಣಿಸುತ್ತೆ ಅನ್ನುವಂಗೆ 1 2 3 4 5 ಮನೆ ಇರ್ತಾವೆ. ಇಲ್ಲಾನು ಲೇಯರ್ಗೂ ಒಂದೊಂದು ಹೋಲ್ ಮಾಡ್ಕೊಟ್ಟು ಹೋಗ್ತಾನೆ. ಅಂದ್ರೆ ಕುಟುಂಬ ಬುದ್ಧಿಯಿಂದ ಹೊರಗೆ ನಿಂತೆಲ್ಲ ಕಡಿಬೇಕು ಈ ದೃಷ್ಟಿಯಿಂದ ಎಲ್ಲ ತಯಾರು ಮಾಡ್ಕೊಂಡಿರ್ತಾನೆ. ಮಾಡ್ಕೊಂಡ್ಕೂಡಲೇ ಸರ್ಕಾರಿ ವಿದ್ಯಾ ಪ್ರವೇಶ ಕಲಿಸೋದು ಶುರು ಆಗ್ತದೆ. ಅವನು ಇನ್ನು ಮಕ್ಕಳಿಗೆ ಕಲಿಸ್ತಾನೆ. ಕಲಿಸಿದ ಮೇಲೆ ಇವನು ಕುಟುಂಬ ಬುದ್ಧಿಯಿಂದ ಆ ಪ್ರಧಾನಿ ಪುತ್ರ ಕಲಿತಾನೆ, ಅದನ್ನೆಲ್ಲ ವಿದ್ಯಾ ಕಲಿತಾನೆ. ಆಮೇಲೆ ಇಬ್ಬರು ಕೂಡ ಒಮ್ಮೆ ಬೇಟೆ ಆಡಲಿಕ್ಕೆ ಅಡವಿಗೂ ಬಿಡ್ತಾರೆ. ಅಲ್ವಾ, ಇದು ಕುದುರೆ ಮೇಲೆ ಕೂತ್ಕೊಂಡಿರ್ತಾರೆ. ಅಲ್ಲೊಂದು ಕಾಗಿ ಕೂತ್ಕೊಳ್ಳಿ, ರಾಜ್ಕುಮಾರ ನೀವು ಪರಕಾಯ ಪ್ರವೇಶ ವಿದ್ಯಾ ಕಲ್ತಿದೆ, ಇಲ್ಲಿ ಕಾಗಿ ಸಾಕಿದ್ದು ನೀವು ಅದ್ರ ಪ್ರವೇಶ ಮಾಡೋದು ಪ್ರಯೋಗ ಮಾಡಲ್ಲ, ನಾನು ಕಲ್ತಿದೆ ಪ್ರಯೋಗ ಮಾಡು ಅಂತ ಹೇಳ್ತಾನೆ. ಓಹೋ, ಅವನಿಗೂ ಕ್ಯೂರಿಯಾಸಿಟಿ, ಕಲ್ತೀನಪ್ಪ ನಾನು. ಆ ಕಾಗಿ ಒಳಗೆ ಪ್ರವೇಶ ಮಾಡ್ತಾನೆ. ಆ ಸತ್ತ ಕಾಗಿ ಒಳಗೆ ಪ್ರವೇಶ ಮಾಡಿದ್ರೆ ಎದ್ದು ಜೀವಂತ ಆಗ್ಬಿಡ್ತದೆ ಕಾಗಿ, ಒದಗಿ ಶುರು ಮಾಡ್ತದೆ. ಇವನ ದೇಹ ಜೀವ ಇಲ್ಲದೆ ಇದ್ದಂಗೆ ಆಗ್ತದೆ. ಪ್ರಧಾನಿ ಮಗ ಏನು ಮಾಡ್ತಾನೆ ಕುಟುಂಬ ಬುದ್ಧಿಯಿಂದ ಅವ ಆ ರಾಜಕುಮಾರನ ದೇಹದ ಪ್ರವೇಶ ಮಾಡ್ತಾನೆ. ಅವನು ಕಲ್ತಿರ್ತಾನಲ್ಲ ಅಲ್ಲಿ ಕಲಿತ. ಆಮೇಲೆ ತನ್ನ ದೇಹ ಏನು ಮಾಡ್ತಾನೆ ತುಂಡು 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 ಮಾಡಿ ಅಲ್ಲೇ ಅಲ್ಲೇ ಹೊಡ್ಬೋದು. ಪ್ರಧಾನಿ ಪುತ್ರ ಅಂದ್ರೆ ನಾ ರಾಜಕುಮಾರ ಆಗಿ ಹೋಗ್ಬೇಕು, ಅಲ್ಲೇ ಆ ಹೆಂಡತಿನ ಭೋಗ ಮಾಡಬೇಕು. ಈ ಕೆಟ್ಟ ದೃಷ್ಟಿಯಿಂದ ಹಿಂಗೆ ಮಾಡ್ತಾನೆ. ಇಷ್ಟೊತ್ತಿಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಈ ಕಾಗೆ ಒಳಗೆ ಹೆಂಗೆ ಪ್ರವೇಶ ಮಾಡಿರ್ತಾನೆ ರಾಜಕುಮಾರ, ಕಾವು 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 ಒದರ್ಕೋತಿರ್ತಾನೆ. ಅರಮನೆಗೆ ಬರ್ತಾನೆ, ತನ್ನ ಹೆಂಡತಿಗೆ ಎಲ್ಲ ಸುದ್ದಿ ಹೇಳ್ತಾನೆ. ಹಿಂಗಿಂಗೆ ಅವ ಮಾಡ್ಯಾನ, ಅವ ಬದ್ರ ಹತ್ರ ಕರ್ಕೊಬೇಡ, ಪಟ್ಟನೆ ಹೇಳ್ಬಿಡ್ತಾನೆ. ಕಾಗಿ ಒಳಗೆ ಕರೆ ಕರೆ ಗಂಡಿದ್ದವ ರಾಜಕುಮಾರ ಬಂದು ಹೆಂಡತಿ ಮುಂದೆ ಅರಮನೆ ಒಳಗೆ ಬಂದೆಲ್ಲ ಸುದ್ದಿ ಹೇಳ್ತಾನೆ. ನೋಡಿ ಪ್ರಧಾನಿ ಪುತ್ರ ಬರ್ತಾನಲ್ಲ, ದೇಹಂಗ ರಾಜಕುಮಾರ್ದು ಒಂದು ಜೀವ ಬೇರೆ ಅದ ಬರ್ತಾನೆ. ಹೆಂಡತಿಗೆ ನನಗೆ ಅರಮನೆ ಸಿಕ್ತು, ಇದು ಸಿಕ್ತು, ಭೋಗ ಸಿಗ್ತದೆ, ಎಲ್ಲ ಕರೆದು ಆನಂದ ಸಿಗ್ತದೆ ಅಂತ ಭಯಂಕರ ಖುಷಿಯಾಗಿರ್ತಾನೆ. ಹಾಸ್ಬಿಡ್ಬೇಕು, ನೀನು ಹಾಸಿ. ಆಮೇಲೆ ಆಕೆ ರಾಜಕುಮಾರನ ಹೆಂಡತಿ ಕಡೆ ಹೋಗಿ ಶುರು ಮಾಡಿದ. ಯಾಕೆಂತ ನಾನು ಇವತ್ತಿನಿಂದ ವ್ರತ ಮಾಡಿರ್ತೀನಿ ಅಕ್ಕ ಬರಬಾರ್ದು. ಏನು ವ್ರತ ಅಂದರೆ ಏನೋ ಒಂದು ವ್ರತ ಮಾಡಿರ್ತೀನಿ, 48 ದಿವಸ ವ್ರತ ಅದ. ಉದ್ಯಾಪನೆ ಮಾಡಬೇಕು. ಉದ್ಯಾಪನೆ ಮಾಡಿದ್ಮೇಲೆ ಆಮೇಲೆ ನಾನು ನೀವು ಇಬ್ಬರು ಇದ್ದೇ ಇದ್ದೀವಿ, ಎಲ್ಲಿ ಹೋಗ್ತೀವಿ ನೋಡ್ತಾನ. ಅಷ್ಟಕ್ಕೆ ಸಮಾಧಾನ ಮಾಡ್ಕೊಂಡು 48 ದಿವಸ ಇಲ್ಲ ಮಾಡಬಾರ್ದು ವ್ರತ. ನೀ ಏನು ಮಾಡ್ತೀವಿ ಅದನ್ನು ಮಾಡ್ಬೋದು ಅಂತ 48 ದಿವಸ ವ್ರತ ಮಾಡ್ತಾವೆ. 48 ದಿವಸ ಆದಮೇಲೆ ಎಲ್ಲ ಬ್ರಾಹ್ಮಣರು ಊಟ ಕರಿಬೇಕಲ್ಲ, ಆ ವ್ರತ ಉದ್ಯಾಪನೆ ಮಾಡಬೇಕು. ಉದ್ಯಾಪನೆ ಮಾಡುವಾಗ ಒಟ್ಟು ಪಂಕ್ತಿ ಕೂತಿರ್ತದೆ, ಎಲ್ಲ ಬ್ರಾಹ್ಮಣರು ಊಟ ಕೂತಿರ್ತಾರೆ. ಅದ್ರೊಳಗೆ ಕರೆ ಕಾಗಿ ಒಳಗಿಂದ ರಾಜಕುಮಾರ್ ಹೋಗಿ ಕೂತಿರ್ತಾನಲ್ಲ, ಅವ ಒಂದು ಸತ್ತದ ಕಾಗಿ ತಂದು ಆ ಬ್ರಾಹ್ಮಣರಿಗೆ ಪಂಕ್ತಿ ನಡು ಐದವರೆಗೆ ಬರ್ತಾರೆ. ಕರೆ ಸತ್ತ ಕಾಗಿ ತಂದು ಹೋಗಿದ್ದಾನೆ. ಯಾರು ಇವ ರಾಜಕುಮಾರ ತಾನೇ ಚುಂಚನ ಹಿಡ್ಕೊಂಡ್ಬಂದು ಒಂದು ಕಾಗಿ ತಂದು ಹೋಗಿದ್ದಾನೆ. ಹಾಕಾರ ಇಟ್ಬಿಡ್ತು, ಘಾತಾಯ್ತು, ವ್ರತ ಘಾತಾಯ್ತು. ಸತ್ತ ಕಾಗಿ ಬಂದು ಬಿದ್ದದ ಬದ್ರೆ ಕಾಗಿ ಮುಟ್ಟಣನೇ ಯಾರು ತಿನ್ನಲ್ಲ ಅವನಲ್ಲ ಬ್ರಾಹ್ಮಣರು. ಘಾತಾಯ್ತು, ಮತ್ತೆ ವ್ರತ ಮಾಡ್ಬೇಕಿ ಅಂತ ಹೇಳ್ತಾರಲ್ಲ ಬ್ರಾಹ್ಮಣರು. ಆಮೇಲೆ ಗಂಡ ಹೇಳ್ತಾ ನೋಡ್ರಿ ಮತ್ತೆ 48 ದಿವಸ ವ್ರತ ಮಾಡ್ಬೇಕಂತ, ನೀವು ಪರಕಾಯ ವಿದ್ಯಾ ಪ್ರವೇಶ ಕಲ್ತಿರಲ್ಲ ಅವ್ನ ಕಡೆಯಿಂದ ಆ ಕಾಗಿ ಪ್ರವೇಶ ಮಾಡಿ ಅದು ಹಾಗೆ ಹೋಯ್ತು ಅಂದ್ರೆ ಎಲ್ಲರೂ ಊಟ ಮಾಡ್ತಾರೆ. ಊಟ ಮಾಡ್ತಾರೆ. ಹೌದು ನೋಡ, ಒಳ್ಳೆ ಸುಮ್ಮನೆ ಕೆಟ್ಟ ದೃಷ್ಟಿಯಿಂದ ಮಾಡ್ಯಾನವ.
ಒಳಗಿದ್ದ ರಾಜ್ಕುಮಾರ ತನ್ನ ದೇಹದೊಳಗೆ ತನ್ನ ದೇಹದೊಳಗೆ ಬಂದ್ಬಿಡ್ತಾನೆ. ಆಮೇಲೆ ಅಂತಾನ ಕೂಡು ಮಗನ ನೀ ಆಗಿ ಕೂಡು ಕಡ್ತನಕ ನನ್ನ ಮೋಸದಿಂದ ನೀನು ವಿದ್ಯಾ ಕಲಿತು ನನ್ನ ಹೀಗೆ ಮಾಡಿದೆ, ನಾನು ನೀನು ಬರೋಬ್ಬರಿ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಕಾಗಿ ಹಾಲು ಹೋಗ್ತು. ಎಲ್ಲ ಬ್ರಾಹ್ಮಣರು ಊಟ ಮಾಡ್ತಾರೆ. ಇವರು ರಾಜ್ಕುಮಾರ ಅವ್ನು ಹೇಳ್ತಿ ಸುಖವಾಗಿರ್ತಾರೆ. ತನ್ನ ದೇಹದೊಳಗೆ ಬಂದ್ಬಿಡ್ತಾನೆ. ಇವಾಗ ಮೋಸ ಮಾಡೋದಲ್ಲ ಕಡತನ ತನ್ನ ದೇಹ ತುಂಡ ಮಾಡಿ ಹೋಗ್ಬಿಟ್ಟಿರ್ತಾನೆ. ಕಾಗಿನೇ ಆಗಿ ಉಳಿತಾನೆ. ಹಿಂಗಾಗಿ ಮೋಸ ಮಾಡಿ ಕಪಟದಿಂದ ಯಾವುದು ಕೆಲಸ ಮಾಡಬಾರ್ದು. ಕಪಟ ನಾಟಕ ಮಾಡಿದ್ರೆ ಕಪಟಿ ಕಳ್ಳ ಕುಟಿಲ ಸ್ವಾರ್ಥಿ ಶಕುನಿ ವ್ಯಾಘ್ರ ಪಾಂಡವ ದೇಶಿ ಮುಸಗೈದು ಪಾಂಡವ ಮಾತಕಿ ಮಾತಕಿ. ಶಕುನಿ ಹೆಂಗೆ ಕಪಟತನ ಮಾಡಿದ ಹಾಗಾಗಿ ಕಪಟತನ ಮಾಡಿ ಎಲ್ಲೂ ಉಪಯೋಗ ಇಲ್ಲ. ಪ್ರಾಮಾಣಿಕವಾಗಿರ್ಬೇಕು, ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ. ಎಷ್ಟು ಚಂದ ಇನ್ನೊಬ್ರು ದೇಹದೊಳಗೆ ತೆಗೆದು ಪರಕಾಯ ಪ್ರವೇಶ